are now in the mix. ಸರ್ ನಮಸ್ಕಾರ ಸರ್ ತಮ್ಮ ಪೂರ್ತಿ ಹೆಸರು? ಸರ್ ನನ್ನ ಹೆಸರು ಅಬ್ದುಲ್ ಮುತಾಲಿಕ್. ಅಬ್ದುಲ್ ಮುತಾಲಿಕ್ ಸರ್, ಪೊಲಿಟಿಕಲಿಗೆ ಎಂಟ್ರಿ ಕೊಟ್ಟಿದ್ದು ವರ್ಷ ಸರ್ ಆಯಿತು ಸರ್, ನಮ್ಮದು 20 ವರ್ಷ ಆಗಿದೆ. 20 ವರ್ಷ. ಯಾವ ಪಕ್ಷದ ಫಾಲೋವರ್ಸ್ ಆಗ ಸರ್ ನಾವು ಆಗಲಿದ್ದು JDS, ಈಗಲೂ JDS ಸರ್. JDS ಪಕ್ಷದಲ್ಲಿ ಏನಾದ್ರು ಸ್ಥಾನಮಾನ ತೊಗೊಂಡಿದ್ದೀರಾ? ಸರ್ ಖಂಡಿತ ಒಳ್ಳೆ ಸ್ಥಾನಮಾನ ಇದೆ, ಗುರುತಿಸ್ತಾರೆ ನಮಗೆ. ಕುಮಾರಸ್ವಾಮಿ ಆಗಲಿ ದೇವೇಗೌಡ ಆಗಲಿ ಚೆನ್ನಾಗಿ ಗುರುತಿಸ್ತಾರೆ. ನಮ್ಗೆ ಜಾಸ್ತಿ ನಮ್ಗೆ ಹತ್ರ ಅಂದರೆ GT ದೇವೇಗೌಡರು. ಅದರಿಂದ ನಮಗೆಲ್ಲ ಸಹಕಾರ ಮಾಡ್ತಾರೆ. ಅವ್ರೇನು ಸಹಕಾರ ಮಾಡ್ತಾರೆ ಅದು ನಾವು ಇಲ್ಲಿ ನಮ್ಮ ಜನಗಳಿಗೆ ಮುಡಿಸ್ತೀವಿ. ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಅನುಭವ ಇದೆ ಸರ್? ಸರ್ ನಂಗೆ ಜಾಸ್ತಿ ಅನುಭವ ಇರೋದು 12 ವರ್ಷ ಆಯಿತು ಸರ್. ಇವಾಗ ಗ್ರಾಮ ಪಂಚಾಯತಿಲಿ 2 ಸಲ ಗೆದ್ದಿದ್ದೀರಿ ಅಂದರೆ, ಒಂದ್ಸಲ ಅಧ್ಯಕ್ಷ ಸಹ ಆಗಿದ್ದೀರಿ. 5 ವರ್ಷ ಮೆಂಬರ್ ಆಗಿದೆ. ಈ ಅವಧಿಗಳಲ್ಲೆಲ್ಲ ಯಾವ ರೀತಿ ಕೆಲಸ ಕಾರ್ಯ ಮಾಡಿಸಿದ್ರಿ ಸರ್? ಒಳ್ಳೆ ಕೆಲಸ ಅಂದರೆ ಎಲ್ಲ ಒಳ್ಳೆ ಕೆಲಸ ಮಾಡ್ದು 5 ವರ್ಷ. ಮತ್ತೆ 2ನೇ ಬಾರಿ ನಿಂತು ಅವರಿಂದ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಗ್ರಾಮದವರೆಲ್ಲ ಸೇರಿ ಮತ್ತೆ ಒಂದ್ಸತಿ ಇವ್ರು ಕೊಡಬೇಕು ಅಂದ್ಬಿಟ್ಟು ಮತವನ್ನು ಕೊಟ್ಟು ನಮ್ಗೆ ಗೆಲ್ಲಿಸಿ ಮತ್ತೆ ಒಳ್ಳೆ ಕೆಲಸ ಮಾಡಿದ್ದೀವಿ. ಮತ್ತೆ ನಿಲ್ಲಿ ಅಂತ ನಮಗೆ ಅಧ್ಯಕ್ಷದ ಚೇರ್ಮನ್ ಆಗಿದ್ದು, ಮತ್ತೆ ಗ್ರಾಮ ಪಂಚಾಯತ್ ನಮ್ಗೆ ಅವಶ್ಯಕತೆ ಇಲ್ಲ. ಏನಾರ ಒಳ್ಳೇದಾದರೆ ನಮ್ಮ ಪಕ್ಷದಲ್ಲಿ ಮುಂದುವರಿಬೋದು. ಸರ್, ನೀವು JDS ಕಾರ್ಯಕರ್ತರಾಗಿ ಯಾವ ರೀತಿ ನಿಮ್ಮ ಕ್ಷೇತ್ರದಲ್ಲಿ ಪಕ್ಷನ ಸಂಘಟನೆ ಮಾಡ್ತಾ ಇದ್ದೀರಿ? ಸರ್ ಖಂಡಿತ ನಾವು ಒಳ್ಳೆ JDSಗಂತೂ ನಮ್ಮ ಊರ್ಲಿ ಅಂತೂ ಯಾವಾಗಲೂ ಒಳ್ಳೆ ಬಹುಮತ ಓಟಲ್ಲಿ ಮಾತ್ರ ನಮ್ಮ JDS ಲೀಡು. ನಾವು ಯಾವಾಗಲೂ ನಾವು ಇದ್ದೀವಿ, ನಮ್ಮ ಫ್ರೆಂಡು ಜವರ್ನಕ ಇದ್ದಾರೆ, ನಾವಿಬ್ಬರೂ ಒಂದು ತಾಯಿ ಮಕ್ಕಳ ಥರ ನಾವು ಬಂದಿರೋದು. 2 ದೇಹ ಆದರೂ ಒಂದು ತಾಯಿ ಮಕ್ಕಳ ಥರ ನಾವು ಈಗಲೂ ಅಷ್ಟೇ. ಯಾವುದೇ ಜನಗಳದ್ದು ಕಷ್ಟ ಸುಖ ಇರಲಿ, ಏನೇ ಆಗಿರಲಿ, ಅವ್ರ ಮೇಲೆ ಕಷ್ಟ ಇರಲಿ, ನಮಗೆ ಫೋನ್ ಮಾಡ್ತಾರೆ, ಸ್ಪಂದಿಸಿ ಇಬ್ಬರೂ ಸೇರಿ ಹೋಗಿ ಅವ್ರಿಗೇನಿದೆ ಕಷ್ಟ, ಆಸ್ಪತ್ರೆದಾಗಲಿ ಇನ್ನೊಂದಾಗಲಿ, ಅವ್ರದ್ದು ಏನು ಮನೆ ಪ್ರಾಬ್ಲಮ್ ಇರಲಿ, ಹೊರಗಡೆ ಪ್ರಾಬ್ಲಮ್ ಇರಲಿ, ಟೇಷನ್ ಪ್ರಾಬ್ಲಮ್ ಇರಲಿ, ಏನೇ ಇದ್ರು ನಾನು ನಿಂತು ಸಾಲ್ವ್ ಮಾಡ್ಕೊಂಡು ಬರ್ತೀನಿ. ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ತಂದಿರು ಯಾರು ರಾಜಕೀಯದಲ್ಲಿ ಇದ್ದಾರಾ? ನೀವು? ಇಲ್ಲ ಯಾರೂ ಇಲ್ಲ, ನಮಗೆಲ್ಲ ಸಹಕರಿಸ್ತಾರೆ. ನಮ್ಮ ಫ್ಯಾಮಿಲಿ ದೊಡ್ಡದು ತುಂಬ. ಅಣ್ಣ ತಂದಿರು ನಾವೆಲ್ಲ 8 ಜನ ಇದ್ದೀವಿ, ಅಕ್ಕ ತಂಗಿರು ಅಣ್ಣ ತಂದಿರು ನಾವೆಲ್ಲ ಸೇರಿ ಒಂದು 20-25 ಜನ ಕುಟುಂಬ ಇದ್ದರೆ ಎಲ್ಲರೂ ನಮಗೆ ಸಹಕರಿಸ್ತಾರೆ. ನಿಮಗೆ ರಾಜಕೀಯಕ್ಕೆ ಬರೋದಕ್ಕೆ ಏನು ಉದ್ದೇಶ ಇಟ್ಕೊಂಡು ಬಂದಿರ? ಇದಿಲ್ಲ, ನಾವು 4 ಜನಕ್ಕೆ ಸಹಾಯ ಮಾಡಬೇಕನ್ನೋ ಉದ್ದೇಶದಲ್ಲಿ ಬಂದಿದ್ದೀವಿ. ನಿಮ್ಮ ಎಜುಕೇಷನ್ ಸರ್? ಸರ್ 7th. ಸರ್, ನಿಮ್ಮ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಯಾರು ಗುರುಗಳು ಗಾಡ್ ಫಾದರ್ ಅಂತ ಇದ್ದಾರೆ? ಸರ್ ಇಲ್ಲ ಸರ್, ಯಾರೂ ಇಲ್ಲ. ನಮ್ಮ ಒಂದು ವೈಯಕ್ತಿಕದಿಂದ ನಾವು ಬೆಳೆದಿರೋದು ಅದೇ ನಮ್ಮ ಜವರ್ನಾಯ್ಕ. ನಾವು ಜಾಸ್ತಿ ನಾವು ಈ ಥರ ರಾಜಕೀಯವಾಗಿ ಇದು ಮಾಡ್ಬೇಕು ನಮ್ಮ ಜವರ್ನಾಯ್ಕನೇ ಕಾರಣ. ಅವ್ರಿಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾರೆ? ಸರ್ ಅವ್ರಿಗಂತೂ ಯಾವಾಗಲೂ ಇದ್ದೇ ಇರ್ತದೆ ಕೃತಜ್ಞ. ಯಾವಲ್ಲ ಅವನ ಭಾಗದಲ್ಲಿ ಅಂತೂ ನಾವು ಯಾವತ್ತೂ ಒಂದು ಒಳ್ಳೆ ಅಭಿಪ್ರಾಯ. ಅರ್ಧರಾದ್ರೂ ಕರೆದ್ರು ಅವರು ಬರ್ತಾರೆ, ನಾವು ಬರ್ತೀವಿ. ಅವ್ರಿಗಂತೂ ಯಾವತ್ತಿದ್ರು ನಮ್ಮ ಇದಿರ್ತದೆ ಸರ್. ಸರ್, ಅದೇ ರೀತಿ ನೀವು ಒಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಅಂತಾರೆ, ಸ್ವಚ್ಛತೆ ಬಗ್ಗೆ ಯಾವ ರೀತಿ ಎಲ್ಲ ಜನರಲ್ಲಿ ಮನವರಿಕೆ ಮಾಡಿಕೊಡ್ತಾ ಇದ್ದೀರಿ? ಸರ್ ನಾನು ಅಧ್ಯಕ್ಷನಾಗಿದ್ದಾಗ ಮೊದಲನೇ ಆದತ್ತೆ ಇದು ಟಾಯ್ಲೆಟ್ ಸ್ವಚ್ಛತೆ ಬಗ್ಗೆ ಫಸ್ಟು ಟಾಯ್ಲೆಟ್ ಮಾಡಿ ಅನ್ನೋದು ಪ್ರತಿಯೊಬ್ಬರಿಗೂ 7 ಗ್ರಾಮ ಸೇರಿದ್ದು. 7 ಗ್ರಾಮದಲ್ಲೂ ಫಸ್ಟು ನಾವು ಹೇಳ್ತಿದ್ದೆ ಫಸ್ಟು ಮಕ್ಕಳನ್ನ ಮಹಿಳೆನ ನೀವು ರಕ್ಷಣೆ ಮಾಡಬೇಕಾದ್ರೆ ಫಸ್ಟು ಟಾಯ್ಲೆಟ್ ಮಾಡಿ ಸ್ವಚ್ಛತೆ ಇದರಲ್ಲಿ. ಅದನ್ನೇ ನಾವು ಇವತ್ತರೆಗೂ ಅದನ್ನೇ ಇದು ಮಾಡಿರೋದು. ಬಟ್ ನಮ್ದು ಏನು ಬಸವ ಯೋಜನೆ ಏನು ಬಂದಿದೆ, ಮನೆ ಬಂದಿದೆ, ಅದೆಲ್ಲ ನಾವು ಪ್ರಾಂಪ್ಟಾಗಿ ಮಾಡಿದ್ದೀವಿ. ಸರ್, ನಿಮ್ಮ ಕ್ಷೇತ್ರದ ಜನ ಇನ್ನೂ ಆಸೆ ಪಟ್ಟರೆ ಮುಂದುವರಿಯೋದಕ್ಕೆ ರಾಜ್ಯಕ್ಕೆ ಮೇಲ್ಮಟ್ಟಕ್ಕೆ ಹೋಗಿ ಇಷ್ಟ? ಖಂಡಿತ ನಮ್ಮ ಜನ ಇಷ್ಟಪಟ್ಟು ನಮ್ಮ ಗ್ರಾಮದವರಂತೂ ನಾವು ಮುಸ್ಲಿಮ್ಸು 25 ಮನೆ ಇದ್ರು ನಮ್ಮ ಗ್ರಾಮದಲ್ಲಿ ಎಲ್ಲ ಜನ ಇದ್ದಾರೆ, ಎಲ್ಲರೂ ಸಹಕರಿಸ್ತಾರೆ. ಇವತ್ತು ಅದೇ ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ. ಅವರು ಮುಂದೆ ಕಳಿಸ್ಬೋದು ಅಂದರೆ ಅವ್ರ ಇಷ್ಟ, ನಾವು ಹೋಗಿ ರೆಡಿ ಇದ್ದೀವಿ. ನೀವೊಬ್ರು ಯುವಕರಾಗಿ ಪೊಲಿಟಿಕಲ್ಗೆ ಎಂಟ್ರಿ ಕೊಟ್ಟಿದ್ದೀರಿ ಸರ್. ಇವಾಗಿನ ಬರೋ ಯುವಕರಿಗೆ ಸಂದೇಶ ಕೊಡೋಕ್ಕೆ? ಖಂಡಿತ ಈಗ ಯಾರಿದ್ದಾರೆ, ಈಗ ನಮ್ಮ ಸ್ಥಾನಕ್ಕೆ ಬೇರೆ ಯುವಕರಿಗೆ ನಾವು ಚಾನ್ಸ್ ಕೊಟ್ಟು ಅವ್ರಿಗೆ ಮುಂದೆ ತರೋ ಒಂದು ಆಸೆ ಇದೆ. ಅವ್ರು ಬಂದರೆ ಪೊಲಿಟಿಕಲ್ ಯಾವ ರೀತಿ ಇರಬೇಕು ಅಂತ
ಇರಬೇಕು. ಏನೋ ಒಂದು ಹಾನಿ ಮಾಡಬಾರ್ದು, ಯಾರ್ದು ಒಂದು ಏನೇ ಒಂದು ಆಸ್ತಿಗೆ ಇರಲಿ, ಒಂದು ಗ್ರಾಮಕ್ಕೆ ಇರಲಿ ಹಾನಿ ಮಾಡಬಾರ್ದು. ನಾವು ಹೆಂಗೆ ನಡೆಸ್ಕೊಂಡ್ಬಂದು ಇಲ್ಲಿವರೆಗೂ ಅದೇ ಥರ ಅವರು ನಡೆಸ್ಬೇಕು. ಅದೇ ರೀತಿ ಸರ್, ನೀವು ಒಬ್ರು 7th ವಾರ್ಡ್ ಪಂಚಾಯತಿ ಬಂದಿರ ಅಂತಾರೆ. ಇವಾಗಿನ ರಾಜಕೀಯ ಪರಿಸ್ಥಿತಿಗೆ ಎಜುಕೇಶನ್ ಎಷ್ಟು ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಅಟ್ಲೀಸ್ಟ್ SLC ಆಗಿರ್ಬೇಕು. ಏನು ಕಡಿಮೆ ಎಜುಕೇಶನ್ SLC ಇರಬೇಕು. ಏನು ಕ್ಲಾಸ್ ಕರ್ತು ಹೃದಯ ಕಣ್ಮಣಿ ಕರುಣಾಮಯಿ, ಕಣ್ಮಣಿ ಕರುಣಾಮಯಿ. ನಿಂದೆ ಅಪನಿಂದೆ ನಿನ್ನ ಜಗಿಸದು, ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ಎಂದು ಆತ್ಮವಿಶ್ವಾಸವೇ ನಿನ್ನ ಆಯುಧ, ಆತ್ಮವಿಶ್ವಾಸವೇ ನಿನ್ನ ಆಯುಧ. ಬೇಕು ಅಂತ ಹೇಳ್ತೀರಿ ಸರ್? ಎಜುಕೇಷನ್ ಅಂದರೆ ಎಜುಕೇಷನ್ನೇ ಮೇನು. ಈಗ ಎಲ್ಲೇ ಹೋಗಲಿ, ಏನೇ ಒಂದು ಅಧಿಕಾರಿ ಹತ್ರ ಮಾತಾಡೋದಾಗಲಿ, ಒಂದು ರೆಕಾರ್ಡ್ ನಾವು ನೋಡ್ಬೇಕಾದ್ರೂ, ಏನೇ ಒಂದು ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೂ ಮೇನ್ ಎಜುಕೇಷನ್ನೇ ಮೇನು. ಆದರೆ ಮಕ್ಕಳನ್ನ ನಾನು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕಂತಲೇ ಆಸೆ ಕೊಡಿಸ್ತಾ ಇದ್ದೀನಿ. ಒಬ್ಬನಿಗೆ MBA ಮಾಡಿಸ್ತಾ ಇದ್ದೀನಿ, ಒಬ್ಬರು ಡಿಗ್ರಿ ಮಾಡಿಸ್ತಾ ಇದ್ದೀನಿ, ಮಗಳಿಗೆ 9th ಮಾಡಿಸ್ತಾ ಇದ್ದೀನಿ. ಮಕ್ಕಳನ್ನ ಎಲ್ಲ ನಮ್ಮ ಫ್ಯಾಮಿಲಿ ಏನಿದ್ದಾರೆ ಎಲ್ರಿಗೂ ಎಜುಕೇಷನ್ ಮಾಡಬೇಕು. ನಾವು ಯಾರೇ ಜನ ಎಲ್ಲ ಪ್ರತಿಯೊಬ್ಬರಿಗೂ, ನಾವಂತೂ ಇಲ್ಲಿಗೆ ಮೆಂಬರ್ ಆಗಿದ್ದೀನಿ, ಸ್ಕೂಲ್ಗೂ ಮಿಡ್ಲ್ ಸ್ಕೂಲ್ಗೂ ಆಗಿದ್ದೀನಿ. ಅಲ್ಲೂ ಅದನ್ನೇ ಮೇಡಮ್ದಿರಿಗೆಲ್ಲ ಅದನ್ನೇ ಹೇಳೋದು, ಮೇನ್ ಎಜುಕೇಷನ್ ಸ್ವಚ್ಛತೆ ಬಗ್ಗೆನೇ ನಾವು ಪ್ರತಿಯೊಂದು ಮೀಟಿಂಗಲ್ಲಿ, ಪ್ರತಿಯೊಂದು ಫಂಕ್ಷನಲ್ಲೂ, ಮನೆ ಗಣರಾಜ್ಯ ವಿಷಯದಲ್ಲೂ ಸ್ವಚ್ಛತೆ ಬಗ್ಗೆನೇ ಮಾತಾಡೋದು. ಇವಾಗ ಕರ್ನಾಟಕಾದ್ಯಂತ ಎಲೆಕ್ಷನ್, ನೆಕ್ಸ್ಟ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ಸರ್. ನೀವು JDS ಕಾರ್ಯಕರ್ತರಾಗಿ ಯಾವ ರೀತಿ ನಿಮ್ಮ ಪಕ್ಷದ ಫಾಲೋವರ್ಸಿಗೆ ಮತ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ? ಖಂಡಿತ ಸರ್, ಎಲ್ಲ ಭಾಗದಲ್ಲೂ ನಾವು ಇಲ್ಲಿಂದ ಡೆಲ್ಲಿವರೆಗೂ ಹೋದ್ರೂ ನಾವು JDSಗೆ ಮತ ಕೇಳೋದು, JDSಗೆ ಸಹಕರಿಸಿ JDSಗೆ ಮತ ಹಾಕಿ ಅಂತ ಹೇಳೋದು. JDSನ ಯಾವ ತತ್ವ ಸಿದ್ಧಾಂತ ನಿಮಗೆ ಭಾಳ ಇಷ್ಟವಾಗಿದೆ ಸರ್? JDSಲ್ಲಿ ಗುರುತಿಸ್ತಾರೆ. ಈಗ ಮೇಲ್ಮಟ್ಟದಲ್ಲಿ ಅಂದರೆ ನಾವು ಹೋಗಿ ಡೈರೆಕ್ಟಾಗಿ ಕುಮಾರಸ್ವಾಮಿ ಆಗಲಿ, ದೇವೇಗೌಡರಾಗಲಿ ಡೈರೆಕ್ಟಾಗಿ ಹೋಗಿ ಮಾತಾಡಿಸ್ಬೋದು, ಡೈರೆಕ್ಟಾಗಿ ನಮ್ಮದು ಕಷ್ಟ ಸುಖ ಹೇಳ್ಬೋದು. ಅವರು ಖಂಡಿತ ಸ್ಪಂದಿಸ್ತಾರೆ ನಮ್ಮನ್ನ. ಕುಮಾರಸ್ವಾಮಿ ನಮಗೆ ತುಂಬ ಹತ್ತಿರದ ಗುರುತಿಸ್ತಾರೆ. ಅದರಿಂದ ನಮಗೆ JDSಗೆ ಭಾರಿ ಲೈಕ್ ಆಗುತ್ತೆ JDS. ಸರ್, ಅದೇ ರೀತಿ ಕೊನೆಯದಾಗಿ ನಿಮಗೆ ಬರೋಂಥ ಗೌರ್ಮೆಂಟ್ ಸವಲತ್ತು ಇರ್ಬೋದು, ಯಾವುದೇ ಆದ್ರೂ ಯಾವ ರೀತಿ ನೀವು ಗ್ರಾಮ ಪಂಚಾಯತಿಯಲ್ಲಿ ಸಮರ್ಪಕವಾಗಿ ಬಳಸ್ತಾ ಇದ್ದೀರಿ? ಸರ್ ಖಂಡಿತ ಸರ್. ಈಗ ಏನಿದೆ, ಈಗ SC ST ಬರಲಿ, ಮತ್ತು ಅಲ್ಪಸಂಖ್ಯಾತರು ಬರಲಿ, ಯಾವುದೇ ಬಂದರೂ ಅದೇನಿದೆ ನಾವು ಎಲ್ಲ ಸದಸ್ಯರು 18 ಜನ ಇದ್ದೀವಿ, 18 ಜನ ಕೂತಿ ಅದು 13 ಹಣಕಾಸು ಬರಲಿ, ಅದು ಗೌರ್ಮೆಂಟ್ ಇದ್ರದ್ದೇ ಬರಲಿ, ಬಂದರೂ ಯಾವ ಊರಿಗೆ ಏನೇನು ಕೊಡಬೇಕು ಸವಲತ್ತು ಹಾನಿಯಾಗದ ರೀತಿಯಲ್ಲಿ ನಾವು ಇಲ್ಲಿವರೆಗೂ ಫಸ್ಟು ಇತ್ತು. ಅವ್ಯವಹಾರ ತುಂಬ ಇತ್ತು. ನಾವು ಗ್ರಾಮ ಪಂಚಾಯತ್ ಎಂಟ್ರಿ ಕೊಡೋದ್ರೊಳಗಡೆ ನಾವು ಎಂಟ್ರಿ ಕೊಟ್ಟ ಮೇಲೆ ಯಾವ ಅವ್ಯವಹಾರನೂ ಇಲ್ಲ, ಏನೂ ಇಲ್ಲ, ಒಳ್ಳೆ ರೀತಿಯಲ್ಲಿ ಇಲ್ಲಿವರೆಗೂ ನಡೆಸ್ಕೊಂಬಂದಿದ್ದೀವಿ. ಸರ್, ಇದೇ ರೀತಿ ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನು ಈ ಸ್ಥಾನಕ್ಕೆ ತರೋದಕ್ಕೆ ನಿಮ್ಮ ಮತದಾರ ಬಂಧುಗಳು, ನಿಮ್ಮ ಫ್ಯಾಮಿಲಿ ಫ್ರೆಂಡು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಕಾರಣ. ಖಂಡಿತ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟ. ಖಂಡಿತ ಮೊದಲನೇದು ಮನೆಯವ್ರದ್ದು ನಮಗೆ ಸಹಕಾರ ತುಂಬ ಇತ್ತು. ಎರಡನೇದು ಗ್ರಾಮದವ್ರದ್ದು ನನಗೆ ತುಂಬ ಸಹಕಾರ ಇದೆ. ಮೂರನೇದು ನಮಗೆಲ್ಲ ಅಕ್ಕಪಕ್ಕ ಜನ ಏನಿದ್ದಾರೆ, ಕೋಟೆ ತಾಲೂಕಾಗಲಿ, ಮೈಸೂರು ತಾಲೂಕಾಗಲಿ, ನಂಜನಗೂಡು ತಾಲೂಕಾಗಲಿ, ಎಲ್ಲ ತಾಲೂಕು 3 ತಾಲೂಕಲ್ಲಿ ಗುರುತಿಸ್ತಾರೆ. ಮುತ್ತಣ ಅಂದರೆ ಗುರುತಿಸ್ತಾರೆ. ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಕ್ಯಾಸ್ಟಲ್ಲೂ. ನನಗೆ ಮುಸ್ಲಿಮ್ಸ್ ಅಂತ ಇವತ್ತರೆಗೂ ನೋಡಿಲ್ಲ. ಎಲ್ಲರೂ ಎಲ್ಲ ಜನ ನನ್ನ ಒಂದು ಅಣ್ಣ ತಮ್ಮ ರೀತಿಯಲ್ಲೇ ನಾನು ನೋಡಿ ಬಂದಿರೋದು ಸರ್. ಅದಕ್ಕೆ ನನ್ನ ಧನ್ಯವಾದಗಳು ಸರ್. ಅದೇ ರೀತಿ ಇವಾಗ ಸಂಕ್ರಾಂತಿ ಹಬ್ಬ ಮುಗಿದಿದೆ, ಹೊಸ ವರ್ಷ ಸರ್ ಮುಗ್ದು 1 ತಿಂಗಳಾಗಿದೆ ಸರ್. ಈ ಸುಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಯಾವ ರೀತಿ ವಿಶ್ವಾಸನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಎಲ್ರಿಗೂ ನನ್ನ ಒಂದು ನೆಕ್ಸ್ಟ್ ಸಂಕ್ರಾಂತಿ ಆಯಿತು, ಶಿವರಾತ್ರಿ ಇದರಿಂದ ನಮ್ಮದೊಂದು ಕೃತಜ್ಞತೆ ಹೇಳ್ತೀವಿ ಸರ್.
ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ನಾವು ಆಶಿಸ್ತಾ ಸರ್. ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.